ಹಾಯ್ ಫ್ರೆಂಡ್ಸ್, ಟೈಮ್ ಈಗ 12 ಗಂಟೆ ಆಗಿದೆ. ಸಂಡೇ ಮಧ್ಯಾಹ್ನ 12 ಗಂಟೆ ಆಗಿದೆ. ನಾನು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮನೆಯವರು ಕಂಪ್ನಿಗೆ ಹೋಗಿದ್ದರು. ಹೋಗಿ ಬರುವಾಗ ತಲೆಕಾಲು ತೊಗೊಂಡು ಬಂದಿದ್ದಾರೆ. ಕುರಿ ತಲೆಕಾಲು ತಂದಿದ್ದಾರೆ. ಅದಕ್ಕೋಸ್ಕರ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ಆಗಬೇಕಲ್ವಾ, ರೆಡಿ ಮಾಡ್ಕೊತಾ ಇದ್ದೀನಿ. ನಾನೆಲ್ಲ ಕೆಳಗಡೆ ಕೂತ್ಕೊಂಡು ಆರಾಮಾಗಿ ಮಾಡ್ಕೊತೀನಿ, ಒಂದೊಂದಾಗಿ ಏನೇನು ಹಾಕಬೇಕು ಅಂದ್ಬಿಟ್ಟು. ಚೆನ್ನಾಗಿರುತ್ತೆ ತಲೆಕಾಲು. ನಾವು ತಲೆಕಾಲು ತಗೊಂಡು ಬಂದಾಗ, ಮಟನ್ ತೊಗೊಂಡು ಬಂದಾಗ ಹಾಗೆ ಬ್ಲೆಡ್ ಕೂಡ ತರ್ತೀವಿ. ಕುರಿ ಬ್ಲೆಡ್ಡಿಗೆ ಮೊಟ್ಟೆ ಹಾಕ್ಕೊಂಡು ಮಾಡಿದರೆ ಚೆನ್ನಾಗಿರುತ್ತೆ. ಆರ್ಟಿಗೆಲ್ಲ ತುಂಬ ಒಳ್ಳೇದಂತಾರೆ. ಅದಕ್ಕೋಸ್ಕರ ನಾವು ಮಂತ್ಲಿ 2 ಟೈಮ್ಸ್ ಆದರೂ ತಿಂತೀವಿ. ಮಟನ್ನು, ತಲೆಕಾಲು ಎಲ್ಲ ತಗೊಂಡು ತಿಂತೀವಿ. ಮೊದಲಿಗೆ ನಾನು ಒಂದು ತೆಂಗಿನಕಾಯಿ ಭಾಗ ಫುಲ್ಲು ತೆಂಗಿನಕಾಯಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊತೀನಿ. ಒಂದು ಭಾಗ ಫುಲ್ಲು ತುರ್ಕೊಂಡ್ರೆ ಈಸಿ ಇರುತ್ತೆ. ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ, ಲೇಟ್ ಆಗುತ್ತೆ ಅಂದ್ಬಿಟ್ಟು ಒಂದು ಭಾಗ ಫುಲ್ ಹಾಕ್ಕೊತೀನಿ. ಆಮೇಲೆ ಒಂದು ದಪ್ಪದ ಈರುಳ್ಳಿ ಹಾಕ್ಕೊತೀನಿ. ಒಂದು ದಪ್ಪ ಈರುಳ್ಳಿ, ಚಿಕ್ಕ ಈರುಳ್ಳಿ ಇದ್ದರೆ ಒಂದು 10ರಿಂದ 20 ಚಿಕ್ಕ ಈರುಳ್ಳಿ ಇದ್ದರೆ ಹಾಕ್ಕೊಬೋದು. ಚೆನ್ನಾಗಿರುತ್ತೆ ಅದು ಟೇಸ್ಟು. ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ಹಾಕ್ಕೊಬೋದು. ನಾನು ಇದು ಫ್ರೈ ಮಾಡ್ಕೊಬೋದು, ಹಸಿನೂ ಮಾಡ್ಬೋದು. ನಾನು ಇವತ್ತು ಹಸಿ ಹಾಕಿ ಮಾಡ್ತಾಯಿದ್ದೀನಿ. ಒಂದು ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಕೈಯಲ್ಲಿ ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು, 1 ಇಂಚು ಶುಂಠಿ, 1 ಟೀ ಸ್ಪೂನು ಕಾಳುಮೆಣಸು, 1 ಟೀ ಸ್ಪೂನ್ ಕಾಳುಮೆಣಸು, ಎಲ್ಲ ಒಟ್ಟಿಗೆ ಇಟ್ಕೊಂಡು ಎಲ್ಲ ಮಿಕ್ಸ್ ಆಗಿದೆ ಎಲ್ಲನೂ ಕೊತ್ತಂಬರಿ ಸೊಪ್ಪು ಜೊತೆ. 4 ಲವಂಗ, 1 ಇಂಚು ಚಕ್ಕೆ, ಒಂದು 10ರಿಂದ 15 ಎಸಳು ಬೆಳ್ಳುಳ್ಳಿ, ಹತ್ತರಿಂದ 15 ಎಸಳು ಬೆಳ್ಳುಳ್ಳಿ, ಒಂದು ಹಿಡಿಯಾಗೋಷ್ಟು ಪುದೀನ, ಒಂದು ಕೈಯಲ್ಲಿ ಹಿಡಿಯಾಗೋಷ್ಟು ಪುದೀನ, 2 ಜಾಮೂನ್ ಟೊಮೊಟೊ, ಹುಳಿ ಟೊಮೊಟೊನೂ ಹಾಕೋಬೋದು, ಜಾಮೂನ್ ಟೊಮೊಟೊನೂ ಹಾಕೋಬೋದು, 2 ಟೊಮೊಟೊ. ಫಸ್ಟು ನಾನು ಇದನ್ನು ನೀಟಾಗಿ ರುಬ್ಕೊತೀನಿ ನುಣ್ಣಗೆ. ಚಿಕನ್ಗಾಗಲಿ, ಮಟನ್ಗಾಗಲಿ ಅಥವಾ ಫಿಶ್ಗಾಗಲಿ ಮಸಾಲೆ ಬಂದ್ಬಿಟ್ಟು ನೈಸಾಗಿರಬೇಕು. ಆವಾಗ ಸಾಂಬಾರು ಚೆನ್ನಾಗಾಗುತ್ತೆ. ನೈಸಾಗಿ ಪೇಸ್ಟ್ ಮಾಡ್ಕೊಂಬರ್ತೀನಿ ರುಬ್ಕೊಂಡು. ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ಳಿ, ಇಲ್ಲಾಂದರೆ ಸಣ್ಣ ಆಗಲ್ಲ. ನಾನ್ ವೆಜ್ ತಂದರೆ ಮನೇಲಿ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ತರಕಾರಿ ಸಾಂಬಾರೆಲ್ಲ ಆದರೆ ಬೇಗ ಆಗುತ್ತೆ. ಇದಕ್ಕೆ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡು ಮಾಡಬೇಕಲ್ವಾ, ಸ್ವಲ್ಪ ಲೇಟ್ ಆಗುತ್ತೆ. ಈ ಟೈಮಲ್ಲಿ 2 ಟೇಬಲ್ ಸ್ಪೂನು ಧನಿಯಾ ಪೌಡರು, 1.5 ಟೇಬಲ್ ಸ್ಪೂನು ಅಚ್ಕಾರ ಪುಡಿ, ಹಾಕ್ಬಿಟ್ಟು 1-2 ರೌಂಡು ತಿರುಗಿಸ್ಕೊಳ್ಬೇಕು. ಇದಿವಾಗ ರೆಡಿಯಾಗಿದೆ. ಈ ಕಡೆ ಗ್ಯಾಸ್ ಹಚ್ಕೊತೀನಿ. ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡು 2 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊತೀನಿ. ಎಣ್ಣೆ ರೆಡ್ ಇದೆ ಅಂತ ಯೋಚನೆ ಮಾಡಿಬಿಡಿ. ಅದೇನಂದರೆ ಕಬಾಬ್ ಮಾಡಿದ್ದೆ, ನಾನ್ ವೆಜ್ ಮಾಡಿದ್ದೆ ಅಲ್ವಾ ಅಂದ್ಬಿಟ್ಟು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಸೋಸಿ ಇಟ್ಕೊಂಡಿದ್ದೆ, ಅದನ್ನೇ ಹಾಕ್ತಾಯಿದ್ದೀನಿ. ಒಂದು ದಪ್ಪನಾದ ಈರುಳ್ಳಿ, 2 ಕಡ್ಡಿ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ನೀಟಾಗಿ ಫ್ರೈ ಆದಮೇಲೆ ಕಲರ್ ಚೇಂಜ್ ಆಗಬೇಕು, ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ನೋಡಿ ಈ ಥರ. ಇವಾಗ ಮಟನ್ನ 2 ಸರಿ
ಚೆನ್ನಾಗಿ 2ರಿಂದ 3 ಸರಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಹಾಕ್ತಾಯಿದ್ದೀನಿ. ನೀಟಾಗಿ ವಾಶ್ ಮಾಡಿ ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಇಟ್ಟಿದ್ದೆ ಮಸಾಲೆ ರೆಡಿ ಮಾಡೋವರೆಗೂ. ಅದು ತಿರುಗ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಈ ಥರ ಎತ್ತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕುಕ್ಕರ್ ಎತ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಜಾಸ್ತಿ ಇತ್ತಲ್ವಾ, ಮಿಕ್ಸ್ ಆಗಲ್ಲ, ಅದಕ್ಕೋಸ್ಕರ. ಇವಾಗ ಒಂದು 5 ನಿಮಿಷ ಮುಚ್ಚಿಡ್ತೀನಿ. 5 ನಿಮಿಷ ಆದಮೇಲೆ ಮಟನಲ್ಲಿ ಬಿಟ್ಕೊಂಡಿರೋ ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು. ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ, ಫುಲ್ಲು ಹಸಿ ಸ್ಮೆಲ್ ಕೂಡ ಹೋಗಿರುತ್ತೆ. ಈ ಟೈಮಲ್ಲಿ ರುಬ್ಬಿಟ್ಕೊಂಡಿರೋ ಮಸಾಲೆನೇ ಸೇರಿಸ್ಕೊಬೇಕು. ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಎಷ್ಟು ಹದಕ್ಕೆ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಾನು ಸ್ವಲ್ಪ ತೆಳ್ಳಗೆ ಮಾಡ್ತೀನಿ, ಆಮೇಲೆ ಆರಿದ್ಮೇಲೆ ಗಟ್ಟಿಯಾಗುತ್ತೆ ಸಾಂಬಾರು. ಟೇಸ್ಟ್ ಚೆನ್ನಾಗಿರುತ್ತೆ. ತಲೆಕಾಲು ಸಾಂಬಾರು ಆದಷ್ಟು ತೆಳ್ಳಗೆ ಮಾಡಬೇಕು. ಈ ಕಡೆ ಬಂದುಬಿಟ್ಟು ಮುದ್ದೆಗೆ ನೀರಿಡ್ತಾಯಿದ್ದೀನಿ. 1 ಗ್ಲಾಸು ಹಸಿ ಹಿಟ್ಟಿಗೆ 2 ಗ್ಲಾಸ್ ನೀರು ಹಾಕ್ತೀನಿ. ಇದು ನಮಗೆ 2 ಮುದ್ದೆ ಆಗುತ್ತೆ. 1 ಟೇಬಲ್ ಸ್ಪೂನು ಉಪ್ಪು ಹಾಕ್ಕೊತೀನಿ ಟೇಸ್ಟಿಗೆ. ಹಾಗೆ ಸ್ವಲ್ಪ 1 ಹಿಡಿ ಆಗೋಷ್ಟು ಅನ್ನ ಹಾಕ್ಕೊತೀನಿ. ಅನ್ನ ಹಾಕಿದರೆ ಮುದ್ದೆ ಚೆನ್ನಾಗಿ ಬರುತ್ತೆ. ಹಾಕಿನೂ ಮಾಡ್ಬೋದು, ಹಾಕಿ ಇಲ್ದೇನೂ ಮಾಡ್ಬೋದು. ನಾನು 2 ಮಾಡ್ತೀನಿ. ಇವತ್ತು ಸ್ವಲ್ಪ ಬೆಳಗ್ಗೆದ ಅನ್ನ ಉಳಿದಿತ್ತು, ಅದಕ್ಕೋಸ್ಕರ ಅನ್ನ ಹಾಕ್ತಾಯಿದ್ದೀನಿ. ಈ ಕಡೆ ಮಟನ್ ಸಾಂಬಾರಿಗೆ ಮಸಾಲೆ ಹಾಕ್ಬಿಟ್ಟು 5 ವಿಷಲ್ ಬರ್ಸ್ಕೊತೀನಿ. ನಾನು ಮಸಾಲೆ ಹಾಕಿದ ವಿಡಿಯೋ ಮಿಸ್ ಆಗಿದೆ, ಹಾಗಾಗಿ ಹೇಳ್ತಾಯಿದ್ದೀನಿ. ನಾನು 4 ವಿಷಲ್ ಹಾಕ್ಸ್ಕೊತೀನಿ, 4ರಿಂದ 5. ನೀರು ಕುದಿ ಬರ್ತಾಯಿದೆ. ಇವಾಗ ಮುದ್ದೆಗಂತ ಇಟ್ಟಿದ್ದ ನೀರು ಕುದಿ ಬರ್ತಾಯಿದೆ. ಕುದಿ ಬರೋ ಟೈಮಲ್ಲಿ 2 ಲೋಟ ಹಸಿಟ್ಟು ಹಾಕ್ಕೊತೀನಿ. ರಾಗಿ ಹಸಿಟ್ಟು 2 ಲೋಟ ಹಾಕ್ಕೊತೀನಿ. ಒಂದು ಗ್ಲಾಸ್ ಹಸಿಟ್ಟಿಗೆ 2 ಗ್ಲಾಸ್ ನೀರು. ಹಸಿಟ್ಟು ಹಾಕ್ಬಿಟ್ಟು ಹಾಗೆ ಇಡ್ತೀನಿ, ತಿರುಗಿಸಲ್ಲ. ಇವಾಗ ತಿರುಗಿಸಿದ್ರೆ ಗಲ್ಟ್ ಕಟ್ಟುತ್ತೆ, ಸ್ವಲ್ಪ ಹಾಗೆ ಒಳಗೆ ಬೇಯ್ಕೊಳ್ಳುತ್ತೆ. ಒಂದು ಕಡ್ಡಿ ಅಡ್ಡ ಇಡ್ತೀನಿ, ಉಕ್ಕಬಾರ್ದು ಅಂದ್ಬಿಟ್ಟು. ಕಡ್ಡಿ ಅಡ್ಡ ಇಟ್ಟರೆ ಉಕ್ಕಲ್ಲ ಅಂತ ಒಂದು ನಂಬಿಕೆ, ಅದಕ್ಕೋಸ್ಕರ ನಾನು ಇಡ್ತೀನಿ. ಐದು ನಿಮಿಷ ಆದಮೇಲೆ ಫುಲ್ಲು ನೀಟಾಗಿ ತಿರುಗಿಸ್ಕೊಳ್ಬೇಕು. ಹಸಿಟ್ಟೆಲ್ಲ ನೀರಲ್ಲಿ ಮಿಕ್ಸ್ ಆಗಬೇಕು. ನೀಟಾಗಿ ತಿರುಗಿಸ್ಬಿಟ್ಟು ಮತ್ತೆ 5 ನಿಮಿಷ ಮುಚ್ಚಿಡ್ತೀನಿ. ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಒಳಗಡೆ. ಈ ಕಡೆ ವಿಷಲ್ ಬರ್ತಾ ಇದೆ ಮಟನ್ ಸಾಂಬಾರ್ದು. ಮಸಾಲೆ ಹಾಕೋದೇ ಮಿಸ್ ಆಗಿದೆ, ತೋರ್ಸೋಣ ಅಂದ್ಕೊಂಡು ಮಾಡ್ಕೊಂಡಿದ್ದೆ, ವಿಡಿಯೋ ಮಿಸ್ ಆಗಿದೆ. ಈ ಕಡೆ ಆಗಲೇ 2 ವಿಷಲ್ ಆಯಿತು. 3 ಅಡುಗೆ ಒಟ್ಟೊಟ್ಟಿಗೆ ಆಗಿದೆ. ಇಲ್ಲಿ ಮುದ್ದೆ ಮಾಡಿದೆ, ಈ ಕಡೆ ಮಟನ್ ಸಾಂಬಾರು ಆಯಿತು. ಅಲ್ಲಿ ಬ್ಲೆಡ್ ಫ್ರೈ ಮಾಡಿದ್ದೀನಿ, ಕುರಿ ಬ್ಲೆಡ್ಡು, ಅದು ಚೆನ್ನಾಗಿರುತ್ತೆ. ಹಾರ್ಟಿಗೆಲ್ಲ ತುಂಬಾ ಒಳ್ಳೆಯದಂತಾರೆ. ಅದು ತಿಂಗಳಿಗೆ 1 ಸರಿನಾದರೂ ತಿನ್ನಬೇಕಂತೆ. ಹಾರ್ಟ್ ಪ್ರಾಬ್ಲಮ್ ಏನು ಬರಲ್ಲ ಅಂತ ಹೇಳ್ತಾರೆ. ನಾನು ಹಿಂಗೆ ಯಾರೋ ಕೇಳಿದ್ದು. ಮುದ್ದೆ ಎಷ್ಟು ನೀಟಾಗಿ ಬೇಯುತ್ತೋ ಅಷ್ಟು ಒಳ್ಳೆಯದು. ಇಲ್ಲಾಂದರೆ ಹೊಟ್ಟೆ ನೋವು ಬರುತ್ತೆ. ಬೆಂದಿಲ್ಲ ಅಂದರೆ ನೀಟಾಗಿ ಬೇಯಿಸ್ಕೊಳ್ಬೇಕು. 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ಬೇಯಿಸ್ಕೊತೀನಿ ನಾನು. ಮುದ್ದೆ ಇವಾಗ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿಕೊಂಡು ಇವಾಗ ಮುದ್ದೆ ಕಟ್ತೀನಿ. ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಸಾಫ್ಟ್ ಆಗೋ ಥರ ಮಿಕ್ಸ್ ಮಾಡ್ಕೊಬೇಕು. ಎಲ್ಲರೂ ಕೂತ್ಕೊಂಡು ಮಾಡ್ತಾರೆ, ಇಲ್ಲ ಕೋಲ್ ಕೊಟ್ಟು ಮಾಡ್ಕೊತಾರೆ. ನಾನು ಇದೇ ದೋಸೆ ಕಡ್ಡಿನಲ್ಲೇ ಮಾಡ್ಕೊತೀನಿ. ಪರವಾಗಿಲ್ಲ, ಅದರಲ್ಲೇ ಆಗುತ್ತೆ. 2 ಮುದ್ದೆ ಅಲ್ವಾ, ಆಗುತ್ತೆ. ಚೆನ್ನಾಗಿ ಬಿಸಿ ಬಿಸಿ ಇರುವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎರಡು ಮುದ್ದೆ ಕಟ್ಟುತ್ತಾ ಇದ್ದೀನಿ ಇವತ್ತು. ಯಾಕಂದರೆ ಮಗಳಿಗೇನು ಬೇಡ ಅಂದ್ಲು. ನಾವು ಸ್ವಲ್ಪ ಹೊರಗಡೆ ಎಲ್ಲ ಅದು ಇದು ಸ್ನ್ಯಾಕ್ಸ್ ತಿನ್ಕೊಂಡು ಬಂದ್ವಿ. ಸ್ವಲ್ಪ 2ರಲ್ಲಿ 4 ಜನ ಹಂಚ್ಕೊಂಡು ತಿಂತೀವಿ. ಕುಕ್ಕರ್ 5 ವಿಷಲ್ ಆಗಿದೆ. ಇವಾಗ ಸಾಂಬಾರು ರೆಡಿಯಾಗಿದೆ. ನೋಡೋಣ ಯಾವ ಥರ ಆಗಿದೆ ಅಂದ್ಬಿಟ್ಟು. ವಾವ್, ಸೂಪರಾಗಿದೆ. ಘಮ 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 ಅಂತ ಇದೆ. ನೋಡಿದರೆ ಇವಾಗಲೇ ತಿನ್ನಬೇಕು ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ ಫ್ಲೇವರು.
ಮಟನ್ ಸಾಂಬಾರು, ಮುದ್ದೆ ರೆಡಿಯಾಗಿದೆ. ಎರಡಕ್ಕೂ ಕಾಂಬಿನೇಷನು ಸೂಪರಾಗಿರುತ್ತೆ. ಬಿಸಿ ಬಿಸಿ ಮುದ್ದೆ, ಮಟನ್ ಸಾಂಬಾರು. ಎಂಥ ಊಟ ಬೇಡ ಅನ್ನೋರು ಒಂದು ತುತ್ತು ಊಟ ಮಾಡೋಣ ಅನಿಸುತ್ತೆ. ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಮ್ಮನೆ ಸಂಡೇ ಸ್ಪೆಷಲ್ ರೆಡಿಯಾಗಿದೆ. ಮಗನಿಗೆ ಟೇಸ್ಟ್ ನೋಡೋಕೆ ಕೊಡ್ತೀನಿ, ಯಾವ ಥರ ಇದೆ ಅಂತ ನೋಡ್ಬಿಟ್ಟು ಹೇಳ್ತಾನೆ. ಕೊಡು ಮಮ್ಮಿ ಟೇಸ್ಟ್ ನೋಡ್ತೀನಿ ಅಂತ ಬಂದ, ಕೊಟ್ಟೆ. ಊಟ ಮಾಡೋ ಕೂತ್ಕೊಂಡು ಅಂದೆ, ನಂಗೆ ಇಷ್ಟೆಲ್ಲ ಬೇಡ ಅಂದ. ನಿಂಗೆ ಎಷ್ಟಾಗುತ್ತೆ ಅಷ್ಟು ತಿನ್ನು, ಉಳ್ದಿದ್ದು ಬಿಡು ನಾನು ತಿಂತೀನಿ ಅಂದೆ. ಎಲ್ಲರದು ಊಟ ಮುಗೀತು. ಮಲ್ಕೊತೀನಿ ಅಂತ ಹೋದರು ನಮ್ಮನೆಯವರು, ನನ್ನ ಮಗಳು ಮಗ ಎಲ್ಲ. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಂದಿದ್ರು ಬರುವಾಗ. ಬೀನ್ಸು, ಕೊತ್ತಂಬರಿ ಸೊಪ್ಪು, ಪುದೀನ, ಕ್ಯಾಬೇಜ್ ಎಲ್ಲ ತಂದಿದ್ರು. ನಾನಲ್ಲಿ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಕೊತ್ತಂಬರಿ ಸೊಪ್ಪನ್ನ ನಾನು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊತೀನಿ. ನೀಟಾಗಿರುತ್ತೆ ಆ ಥರ ಇಟ್ಕೊಂಡ್ರೆ. ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್.